ಸಿಎಂ ಚೇಂಜ್, ರಾಜ್ಯಾಧ್ಯಕ್ಷರ ಬದಲಾವಣೆ ಎರಡೂ ಕೂಡ ಭಜನೆ ನಡೀತಿದೆ. ಒಂದು ಬಿಜೆಪಿಯಲ್ಲಿ, ಮತ್ತೊಂದು ಕಾಂಗ್ರೆಸ್ನಲ್ಲಿ. ಆದರೆ ಈ ಎರಡು ಭಜನೆಗಳ ಮಧ್ಯೆ ಒಂದು ಚೇಂಜ್ ಅಂತೂ ಪಕ್ಕಾ ಆಗುತ್ತೆ ಅನ್ನುವಂತಹ ಮಾಹಿತಿ ಇದೀಗ ಹೊರಬಿದ್ದಿದೆ. ಇದೇ ಬುಧವಾರ ಮುಖ್ಯಮಂತ್ರಿ ಸಿದ್ದರಾಮಯ್ಯ ಅವರು ದೆಹಲಿಗೆ ಹೋಗೋರಿದ್ದಾರೆ. ಪ್ರಧಾನಿ ಮೋದಿ ಅಥವಾ ರಕ್ಷಣಾ ಸಚಿವ ರಾಜನಾಥ್ ಸಿಂಗ್ ಅವರನ್ನ ಮುಖ್ಯಮಂತ್ರಿ ಸಿದ್ದರಾಮಯ್ಯ ಅವರು ಭೇಟಿ ಮಾಡೋರಿದ್ದಾರೆ. ಜೊತೆಯಲ್ಲಿ ಕಾಂಗ್ರೆಸ್ ಹೈಕಮಾಂಡ್ಗೆ ಮಹತ್ವದ ನಿರ್ಧಾರ ತಿಳಿಸಿ ಬರೋರಿದ್ದಾರೆ. ಏನಾಗ್ತಿದೆ, ಏನಾಗತ್ತೆ, ಬಹುಮುಖ್ಯ ವಿಚಾರವನ್ನು ಹೇಳ್ತೀನಿ. ಅದಕ್ಕೂ ಮುಂಚೆ ವಿಜೇಂದ್ರ ಅವರು ಆಡಿದಂತಹ ಒಂದು ಭವಿಷ್ಯವಾಣಿ ಎಲ್ಲೋ ನಿಜವಾಗ್ತಿದೆಯಾ ಅನ್ನುವಂಥದ್ದು. ಇತ್ತೀಚೆಗೆ ಖುದ್ದು BY ವಿಜೇಂದ್ರ ಅವರು ಒಂದು ಮಾತನ್ನು ಹೇಳ್ತಾರೆ. ಮಾಧ್ಯಮದವರು ಪ್ರಶ್ನೆ ಮಾಡ್ತಾರೆ, ರಾಜ್ಯಾಧ್ಯಕ್ಷರು ಬದಲಾಗ್ತಾರಂತೆ, ನಿಜಾನ? ನಾನು ನಗ್ತಾ ಇದ್ದೀನಿ, ನನ್ನ ಮುಖದಲ್ಲಿ ನಗು ಕಾಣಿಸ್ತಿದೆ, ಆದ್ರೂ ರಾಜ್ಯಾಧ್ಯಕ್ಷರು ಬದಲಾವಣೆ ಆಗ್ತಾರೆ ಅನ್ನುವಂತಹ ಮಾತನ್ನ ಹೇಳ್ತಿದ್ರಿ, ನಿಮ್ಗನ್ಸುತ್ತಾ ಹಾಗೆ? ಆ ಮಾತನ್ನ ಹೇಳಿದ ಮೇಲೆ ಒಂದು ಮಹತ್ವದ ಸಂಗತಿಯನ್ನು ಕೂಡ ವಿಜೇಂದ್ರ ಅವರು ಉಲ್ಲೇಖಿಸಿದ್ರು. ಸಿಎಂ ಬದಲಾವಣೆ ಮಾಡಬೇಕು ಅನ್ನುವಂಥದ್ದು ಆ ಸಿದ್ದರಾಮಯ್ಯ ಅವರ ವಿರೋಧಿ ಬಣದ ಮಹತ್ವದ ಒಂದು ಪ್ರಯತ್ನ ಆಗಿದೆ. ಎಲ್ಲೋ ಒಂದು ಕಡೆ ಸಿದ್ದರಾಮಯ್ಯ ಅವರು ದೆಹಲಿಗೆ ಹೋಗುವಂತಹ ಸಾಧ್ಯತೆ ಬರುತ್ತೆ ಅನ್ನುವಂತಹ ಮಾತನ್ನ ಹೇಳಿದ್ರು. ಅದೇ ಭವಿಷ್ಯವಾಣಿ ಇದೀಗ ನಿಜ ಆಗ್ತಿದೆ. ಬಿಜೆಪಿ ರಾಜ್ಯ ಘಟಕದಲ್ಲಿ ಖುದ್ದು ಪ್ರಧಾನಿ ನರೇಂದ್ರ ಮೋದಿ ಮತ್ತು ಕೇಂದ್ರ ಗೃಹ ಸಚಿವ ಅಮಿತ್ ಶಾ ಅವರು ಒಂದು ರಿಪೋರ್ಟ್ ಅನ್ನು ತರಿಸಿಕೊಂಡಿದ್ದಾರೆ. ಆ ರಿಪೋರ್ಟ್ ಏನು? ಅಲ್ಲೂ ಕೂಡ ಎರಡು ವಿಚಾರ ಇದೆ. ಒಂದು, ವಿಜಯೇಂದ್ರ ಅವರ ಆಯ್ಕೆಯ ವಿಚಾರ. ಒಂದು, ಯಾರೆಲ್ಲ ಅಪಸ್ವರ ಎತ್ತುತ್ತಿದ್ರು ಅವರೆಲ್ಲ ಸೈಲೆಂಟ್ ಆಗ್ತಿದ್ದಾರೆ, ಅವರ ರಿಪೋರ್ಟ್. ಜೊತೆಯಲ್ಲಿ ರಾಜ್ಯ ಕಾಂಗ್ರೆಸ್ನಲ್ಲಿ ಆಗ್ತಿರುವಂತಹ ಏನೊಂದು ಒಳಜಗಳ, ಆ ಜಗಳದಿಂದ ಒಂದಷ್ಟು ಶಾಸಕರು ಬಿಜೆಪಿಯನ್ನ ಎಡತಾಕಬಹುದು ಅಂತವರ ಪಟ್ಟಿಯನ್ನ ಮಾಡಿ ಅನ್ನುವಂತಹ ಹೈಕಮಾಂಡ್ನ ಅಣತಿಯ ಮೇರೆಗೆ ಕೇಂದ್ರ ಸಚಿವ ಪ್ರಹ್ಲಾದ್ ಜೋಶಿ ಹಾಗೂ ಸದಾನಂದ ಗೌಡ್ರು ಆ ಒಂದು ಕೆಲಸವನ್ನ ಮಾಡ್ತಿದ್ದಾರೆ, ಪಟ್ಟಿ ಮಾಡ್ತಿದ್ದಾರೆ. ಎರಡು ಪಟ್ಟಿ ಕಳಿಸಿದ್ದಾರೆ. ಒಂದು, ವಿಜೇಂದ್ರ ಅವರೇ ಯಾಕೆ ಬೇಕು ಅನ್ನುವಂಥದ್ದು. ವಿಜೇಂದ್ರ ಅವರ ವಿರುದ್ಧ ನಿಂತಿರುವವರು ಎಷ್ಟು ಜನ? ಕಾಂಗ್ರೆಸ್ನಿಂದ ಬರುವಂತವರ ಲೆಕ್ಕವನ್ನ ನಾವೇನ್ ಮಾಡಬೇಕು ಬಂದರೆ? ಇಷ್ಟೆಲ್ಲದರ ಮಧ್ಯೆ ಹೈಕಮಾಂಡ್ನ ಅಣತಿಯ ಮೇರೆಗೆ ಜೋಶಿ ಮತ್ತು ಸದಾನಂದ ಗೌಡರು ಏನ್ ರಿಪೋರ್ಟ್ ಕೊಟ್ಟಿದ್ದಾರೆ, ಆ ರಿಪೋರ್ಟ್ ಪ್ರಕಾರ JDS ನಮ್ಮ ಮುಂದೆ ಇರುವಾಗ ಮೈತ್ರಿ ಪಕ್ಷವಾಗಿ ನಾವು ಹೊರಗಿನಿಂದ ಬರುವಂತಹ ಎಂತಹ ನಾಯಕರ ಮೇಲೆ ಕಣ್ಣಿಡಬೇಕು, ಅವರನ್ನ ತಗೋಬೇಕಾ ಬೇಡವಾ ಅನ್ನುವಂತಹ ಒಂದು ಮಹತ್ವದ ಸಂಗತಿಯನ್ನು ಕೂಡ ಹೈಕಮಾಂಡ್ಗೆ ರವಾನಿಸಿದ್ದಾರೆ ಅನ್ನುವಂಥದ್ದು ಮತ್ತೊಂದು ವಿಚಾರ. ಇದರ ಜೊತೆಯಲ್ಲಿ ಮುಖ್ಯಮಂತ್ರಿ ಸಿದ್ದರಾಮಯ್ಯ ಅವರು ಒಂದು ಮೆಸೇಜ್ ಕೊಟ್ಟಿದ್ದಾರೆ. ಇಷ್ಟು ದಿನ ಆಯ್ತು, ನಾನೀಗ ರಫ್ ಅಂಡ್ ಟಫ್ ಆಗಿರ್ತೀನಿ. ಆ ಕಾರಣಕ್ಕೋಸ್ಕರನೇ ರಣದೀಪ್ ಸಿಂಗ್ ಸುರ್ಜೇವಾಲಾ ಅವರು ಬಂದು ಸಿಎಂ ಬದಲಾವಣೆಯ ಪ್ರಶ್ನೆಯನ್ನೂ ಕೇಳಿ ವರದಿಯನ್ನು ತಗೊಂಡೋದ್ರು. ಆ ವಿಚಾರವಾಗಿ ದೆಹಲಿಗೆ ಹೋಗುವಂತಹ ಸಿದ್ದರಾಮಯ್ಯ ಅವರು ಖಡಕ್ ಸಂದೇಶವನ್ನ ಹೈಕಮಾಂಡ್ಗೆ ಕೊಟ್ಟು ಬರಬಹುದು, ಮೆಸೇಜ್ ಕೊಡಬಹುದು. ನಂದಿ ಬೆಟ್ಟದಲ್ಲಿ ಇದೇ ಕಾರಣಕ್ಕೆ ಸಿದ್ದರಾಮಯ್ಯ ಅವರು ಪೂರ್ಣಾವಧಿಗೆ ನಾನೇ ಮುಖ್ಯಮಂತ್ರಿ ಏನೀಗ ಅನ್ನುವಂತಹ ಒಂದು ಸಂದೇಶವನ್ನ ರವಾನಿಸಿದ್ರು. ಅದಾದ್ಮೇಲೆ ನೇರ ಮಾತಾಡ್ತಿದ್ದಂತಹ ಶಾಸಕರು ಮತ್ತು DK ಬಣದ ನಾಯಕರು ಈಗ ಸೈಲೆಂಟ್ ಆಗಿದ್ದಾರೆ, ಮಾತಾಡ್ತಾ ಇಲ್ಲ. ಹಾಗಿದ್ರೆ ಬುಧವಾರ ಸಿದ್ದರಾಮಯ್ಯ ಅವರು ಪ್ರಧಾನಿ ಮೋದಿ ಅಥವಾ ರಕ್ಷಣಾ ಸಚಿವ ರಾಜನಾಥ್ ಸಿಂಗ್ ಅವರನ್ನ ಯಾಕೆ ಭೇಟಿ ಆಗ್ತಾರೆ? ಇಲ್ಲೂ ಕೂಡ ಹಲವು ಚರ್ಚೆ ನಡೀತಿದೆ. ಒಂದು, ಅಕ್ಟೋಬರ್ 3ರಿಂದ ಅಕ್ಟೋಬರ್ 13 ತನಕ ದಸರಾ ನಡೀತಿದೆ. ಈ ದಸರಾದಲ್ಲಿ ವಾಯುಪಡೆಗಳ ವೈಮಾನಿಕ ಪ್ರದರ್ಶನವನ್ನ ಮೈಸೂರಿಗೂ ಕೊಡಿ, ಪ್ರದರ್ಶನ ಮಾಡಲಿಕ್ಕೆ ಅನುಮತಿ ಕೊಡಿ ಅನ್ನುವಂತಹ ಅನುಮತಿ ಕೇಳುವಂತಹ ಒಂದು ಬಹುಮುಖ್ಯ ಸಂಗತಿ ಮೇಲ್ನೋಟಕ್ಕೆ ಚರ್ಚೆ ಆಗ್ತಿದ್ರೂ ಕೂಡ ಹೈಕಮಾಂಡ್ಗೆ, ಕಾಂಗ್ರೆಸ್ ಹೈಕಮಾಂಡ್ಗೆ ಒಂದು ಸಂದೇಶ ಕೊಡಬೇಕಿದೆ ಸಿದ್ದರಾಮಯ್ಯ ಅವರು. ಅದನ್ನ ಕೊಡುವ ಸಲುವಾಗಿ ಮೋದಿ ಅಥವಾ ರಾಜನಾಥ್ ಸಿಂಗ್ ಅವರ ಜೊತೆಯಲ್ಲಿ ಭೇಟಿ ಏನ್ ಮಾಡಿ ಬರ್ತಾರೆ, ಅಲ್ಲಿ ಬಿಜೆಪಿಯ ಒಂದು ವಿಚಾರ ಕೂಡ ಚರ್ಚೆ ಆಗುತ್ತೆ ಅನ್ನುವಂಥದ್ದು ಒಂದು ಬಹುಮುಖ್ಯ ಸಂಗತಿ. ಇದರ ಜೊತೆಯಲ್ಲಿ ಕಾಂಗ್ರೆಸ್ ಹೈಕಮಾಂಡ್ನ ಒಂದಷ್ಟು ನಾಯಕರನ್ನು ಕೂಡ ಭೇಟಿ ಮಾಡಲೇಬೇಕಾಗುತ್ತೆ. ಮಾಡಿದ ಮೇಲೆ ಪೂರ್ಣಾವಧಿ ಕೊಟ್ರೆ ಮುಂದಿನ ಚುನಾವಣೆಯಲ್ಲೂ ಕೂಡ ನಾನು ಕಾಂಗ್ರೆಸ್ ಜೊತೆಯಲ್ಲಿ ನಿಂತ್ಕೊಂಡು, ಯಾಕಂದ್ರೆ ಸಕ್ರಿಯ ರಾಜಕಾರಣಕ್ಕೆ
ಗುಡ್ ಬೈ ಹೇಳ್ತೀನಿ ಅನ್ನೋ ಮಾತನ್ನ ಹೇಳಿದ್ರು ಸಿದ್ದರಾಮಯ್ಯ. ನಿಂತ್ಕೊಂಡು ಕಾಂಗ್ರೆಸ್ ಗೆಲುವಿಗೆ ಕಟಿಬದ್ಧನಾಗಿರ್ತೀನಿ, ಆ ನಂತರದಲ್ಲಿ ನೀವು ಯಾರನ್ನ ಬೇಕಾದರೂ ಮುಖ್ಯಮಂತ್ರಿ ಮಾಡಬಹುದು ಅನ್ನುವಂತಹ ಸಂದೇಶ ನೀಡಬಹುದು. ಇದೇ ಸಂಗತಿಯನ್ನ ಅಶೋಕ್ ಪಟ್ಟಣ್ ಅವರು ಕೂಡ ಇತ್ತೀಚೆಗೆ ಒಂದು ಇಂಟರ್ವ್ಯೂನಲ್ಲಿ ಹೇಳಿದ್ರು. ಅಲ್ಲಿಗೆ ಸಿದ್ದರಾಮಯ್ಯ ಅವರು ದೆಹಲಿಗೆ ಹೋಗೋದು ನಿಜ, ಯಾಕೆ ಹೋಗ್ತಾರೆ, ಅದು ಮೋದಿ ಅವರನ್ನ ಯಾಕೆ ಭೇಟಿ ಮಾಡ್ತಾರೆ, ಆನಂತರದಲ್ಲಿ ಹೈಕಮಾಂಡ್ಗೆ ಎಂತಹ ಸಂದೇಶ ಕೊಡ್ತಾರೆ, ಎಲ್ಲವೂ ಕೂಡ ಈಗ ಗುಪ್ತಾಗಿದೆ. ಹಾಗಿದ್ರೆ ಸಿದ್ದರಾಮಯ್ಯ ಅವರು ಮತ್ತು ಮೋದಿ ಅವರ ಭೇಟಿ ಬಗ್ಗೆ ನೀವೇನಂತೀರಾ? ಕಮೆಂಟ್ ಮಾಡಿ.